ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ ಬರೋ ಕೇಳ್ತಾರೆ, ಅವರ ಕ್ಲೀನಿಂಗ್ ಇದೆಯಾ, ಚಕ್ರ ಹೀಲಿಂಗ್ ಇದೆಯಾ, ಹಾಗೆಯೇ ಚಕ್ರ ಸ್ಕ್ಯಾನಿಂಗ್ ಇದೆಯಾ, ಹೀಗೆಲ್ಲ ಕೇಳ್ತಾ ಇರ್ತಾರೆ. ಖಂಡಿತ ಆ ಮೂರು ಕೂಡ ನಮ್ಮಲ್ಲಿ ಇದೆ. ಅದಕ್ಕೂ ಮೀರಿದಂತಹ 42 ಆಲ್ಟರ್ನೇಟಿವ್ ಥೆರಪಿಗಳನ್ನು ನಮ್ಮಲ್ಲಿ ಮಾಡ್ತಾಯಿದ್ದೀವಿ. ಎಷ್ಟೋ ಜನಕ್ಕೆ ಈ ಯೋಗ ಈ ಥರ ಎಕ್ಸಸೈಸ್ ಎಲ್ಲ ಮಾಡೋಂಥ ವ್ಯಕ್ತಿಗಳಿಗೆ ಅವರ ಬಗ್ಗೆ ಈ ಚಕ್ರಗಳ ಬಗ್ಗೆ ನಾಲೆಡ್ಜ್ ಇರುತ್ತೆ. ನಮ್ಮಲ್ಲಿ ನಿಮ್ಮ ಔರ ಮತ್ತು ಚಕ್ರಗಳನ್ನು ಕ್ಲೆನ್ಸ್ ಮಾಡೋದಲ್ದೇ ಅದನ್ನು ಎನರ್ಜೈಸ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಕ್ಲಿನಿಕಲ್ಲಿ ಇದೆ. ಮನುಷ್ಯನ ನರನಾಡಿಗಳಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ 3 ನಾಡಿ ಇರುತ್ತೆ. ಅದು ಹಾವಿನ ಆಕಾರದಲ್ಲಿ ಬೆಸೆದುಕೊಂಡಾಗ ಆ ಜಾಯಿಂಟ್ ಪಾಯಿಂಟ್ಗಳನ್ನೇ ನಾವು ಚಕ್ರಗಳು ಅಂತ ಹೇಳ್ತೀವಿ. ನಮ್ಮ ದೇಹದ ಸುತ್ತಲೂ ಕಾಣುವಂತಹ ಪ್ರಭೆಗಳನ್ನೇ ಔರ ಅಂತ ಹೇಳ್ತೀವಿ. ಮನುಷ್ಯನ ಯಾವುದೇ ದೈಹಿಕ ತೊಂದರೆಗಳಿಗೂ ಮೊದಲು ಬರೋದು ಹೊರಗಡೆ ಇರುವಂತಹ ಕೋಶಗಳಲ್ಲಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಹೀಗೆ ಬೇರೆ ಬೇರೆ ಕೋಶಗಳಲ್ಲಿ ತೊಂದರೆ ಮೊದಲು ಕಾಣಿಸಿಕೊಂಡು ನಂತರ ದೈಹಿಕವಾಗಿ ಬರುತ್ತೆ. ಈ ಒಂದು ವಿಶ್ಲೇಷಣೆಯನ್ನು ಅವರ ಚಕ್ರ ಸ್ಕ್ಯಾನಿಂಗ್ ಮತ್ತು ಹೀಲಿಂಗ್ ಮುಖಾಂತರ ನಾವು ಮಾಡ್ಕೋಬೋದು. ಯಾವಾಗ ನಮ್ಮ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗುತ್ತೋ ಒಬ್ಬ ಮನುಷ್ಯನ ಮಾನಸಿಕ ಆರೋಗ್ಯ ಮೊದಲು ಸರಿ ಹೋಗುತ್ತೆ. ಅದರಿಂದ ದೈಹಿಕವಾಗಿ ಕೂಡ ಅವನು ಶಾಂತವಾಗಿರ್ತಾನೆ. ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಇದರ ಅವಶ್ಯಕತೆ ಇದ್ದವರು, ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದಂಥ ವ್ಯಕ್ತಿಗಳು ಈ ಸೌಲಭ್ಯವನ್ನು ನಮ್ಮ ಕ್ಲಿನಿಕಲ್ಲಿ ಪಡೆಯಬಹುದು.